ರಾಜಿ ಆಗ್ಬಿಡಿ ಪ್ಲೀಸ್ ನಂಗೋಸ್ಕರ. ಇವಾಗ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಹನಾಗೌಡ ಯೂಟ್ಯೂಬ್ ಚಾನಲ್. ಎಸ್, ನಾವ್ ಇವಾಗಿರೋದು ನಮ್ಮ ಅಕ್ಕನ ಮನೇಲಿ. ನೈಟ್ ಅಲ್ಲಿ ಸ್ವಲ್ಪ ನಮ್ಮ ಅಜ್ಜಿ ಮನೆ ಜಾಗ ಇರಲಿಲ್ಲ ಅಂದ್ಬಿಟ್ಟು ಇಲ್ಲೇ ನಿಯರ್ ಮೈ ಚನ್ನಪಟ್ಟಣ ಅಲ್ವಾ, ಇಲ್ಲಿಗೆ ಬಂದ್ವಿ ಬೈಕ್ ಅಲ್ಲಿ ಎಲ್ಲಾರು ಬಂದಿದ್ವಿ. ಇವಾಗ ಎದ್ದು ಕೂತಿದೀವಿ. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಏನು ಚೆನ್ನಾಗ್ ನಿದ್ದೆ ಬಂತ? ಯಾರು ಇವಳು ನನ್ ಡಿಮ್ ತಗೋಬಿಟ್ಟವಳೆ. ಅವಳು ನಾನ್ ಅವಳ ಡಿಮ್ ಅಮ್ಮು ಡಿಮ್ ಹೋಗಿದೀನಿ. ನಂಗೆ ಜಾಗನೇ ಇಲ್ಲ ಅಂತವಳೆ. ಆಮೇಲೆ ಇವಳು ನನ್ಗೂ ಇಲ್ಲ ಅಂತವಳೆ. ಇವಳು ಡಿಮ್ ಕೇಳ್ಕೊಂಡ್ ಹಾಕೊಂಡು ಇವ್ರೆಲ್ಲೋದ್ರು ಕಿತ್ತಾಡದೆ ಮಲ್ಕೊಳಕ್ಕೆ ನನ್ಗೆ ಬೇಕು. ನಾವು ಮಲ್ಕೊಳ್ಳೋದೇ. ಏನ್ ದಕ್ಷಿತಾ, ಏನ್ ಬಿಡ್ಲಿ ಹಿಡ್ಕೊಂಡಿದ್ರೆ ಇವ್ರು ನೋಡಿ ಹೇಗಾಡ್ತಿದಾರೆ. ಸ್ವಿಂಗೋಸ್ಕರ ಕಿತ್ತಾಡ್ತವ್ರೆ ಚಿಂಟು ಮತ್ತೆ ಸುಹಾಸು. ಏನ್ರ ನಿಮ್ದು? ಯಾಕೆ ಕಿತ್ತಾಡ್ತಾ ಇದೀರಾ ಇಬ್ರು? ನೋಡಿ ಬೆಳಗ್ಗೆ ಎದ್ದು ಆಟ ಎಲ್ಲ ಆಡಿ ಆಟ ಸಾಮಾನೆಲ್ಲ ಹೆಂಗ್ ಬಿಸಾಕವಳೆ. ಗುಬ್ಬಿ ಗುಬ್ಬಿ, ಏನ್ ಮಗ್ನೆ ಏನ್ ಹೇಳ್ತಾ ಇದೀಯಾ? ಬೆಳಗ್ಗೆ ಆಚೆ ಹೋಗ್ಬೇಕಾ ನೀನು? ಆಟ ಆಡೋದೇ ಅವಳಿಗೆ ಚಿಂತೆ. ನಮ್ಮ ಅಕ್ಕ ಏನ್ ಮಾಡ್ತಾರ ನೋಡೋಣ. ಹಾಯ್, ಗುಡ್ ಮಾರ್ನಿಂಗ್. ಏನ್ ಮಾಡ್ತಾ ಇದೀಯಾ ಟಿಫನ್ಗೆ? ಚಪಾತಿ ಏನ್ ಟೊಮೆಟೊ ಕರಿನಾ? ಬೆಳಿಗ್ಗೆ ಚಪಾತಿ ರೆಡಿ ಆಗ್ತಿದ್ದೆ. ನಮ್ಮ ಅಕ್ಕನ ಕಿಚನ್ ನೋಡಿ ಹೆಂಗ್ ಸೆಟಪ್ ಮಾಡೋಳೆ. ಅಂಡ್ ಇವಳು ಹೆಂಗೆ ಅಂದ್ರೆ ಪರ್ಫೆಕ್ಟ್ ಆಗಿರ್ಬೇಕು, ಎಲ್ಲ ಸ್ವಲ್ಪನೂ ಅಳಗಾಡ್ಬಾರ್ದು. ಆ ಕಡೆ ಈ ಕಡೆ ಬಾಕ್ಸ್ ಆಗಿ ಏನೇ ಆಗ್ಲಿ ಚೂರು ಅಳಗಾಡ್ಬಾರ್ದು, ಹಾಗೆ ಇಟ್ಟಿರ್ತಾರೆ. ಅಂತ ಬಾಕ್ಸ್ ಎಲ್ಲ ಬುಕ್ ಮಾಡ್ಕೊಂಡು ತರ್ಸ್ಕೊಂಡೋಳೆ. ಈ ಬಾಕ್ಸಸ್ ಎಲ್ಲ ಎಲ್ಲಿ ತಗೊಂಡ್ರೆ? ಆನ್ಲೈನ್ ಮೀಶೋದಲ್ಲ. ಎಷ್ಟು? ಬೈ ಒನ್ ಗೆಟ್ ಒನ್ ಹಾಕಂడి. ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ, ನಮ್ಮ ಅಕ್ಕ ಕಳ್ಸ್ಕೊಡ್ತಾಳೆ ಬಾಕ್ಸಸ್ದು. ಇದೆಲ್ಲ ಡಿಮಾರ್ಟ್ ಅಲ್ಲ, ಇಲ್ಲ ಇದನ್ನು ಆನ್ಲೈನ್ ಶಾಪಿಂಗ್ ಈ ಕಡೆದೆಲ್ಲ ಡಿಮಾರ್ಟ್. ಇದು ಮಾತ್ರ ಮೀಶೋದಲ್ಲಿ ತರಿಸಿದ್ದು. ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ. ಇವಳಂತೂ ಏನಾದ್ರು ಅಮ್ಮ ಗೊತ್ತಿದ್ದವ್ರ ತರ ಆಡ್ತಾಳೆ. ಏನ್ ಗುಬ್ಬಿ ನಿಂದು? ನಿಮ್ಮ ಅಮ್ಮನೇ ಬೇಕಾ ನಿಂಗೆ? ಇವಳಿಲ್ಲ ಅಂದಾಗ ಚಿಕ್ಕಮ್ಮ ಬೇಕು, ಇವಳಿದ್ರೆ ಮಾತ್ರ ಅಮ್ಮನೇ ಬೇಕು. ಎಲ್ರು ಟಿಫನ್ ಮಾಡ್ತಾವ್ ನೋಡಿ. ಚೆನ್ನ ನಿಮ್ಮ ಅಕ್ಕ ಚೆನ್ನಾಗ್ ಮಾಡೋದ ಟಿಫನ್? ಬೆಸ್ಟ್. ಚಿಂಟು ಅಮ್ಮ ಗುಬ್ಬಿ ಸೂಪರ್ ಅಂತಾರೆ ಇವ್ರು ಕೊಟ್ಟವ್ರೆ ನಮ್ಮ ಅಕ್ಕನಿಗೆ. ಎಸ್, ಏನ್ ನಿಮ್ದು ನ್ಯಾಯ ಪಂಚಾಯತಿ? ಏನ್ ನಿಮ್ದು ನ್ಯಾಯ ಪಂಚಾಯತಿ ಹೇಳಿ, ಏನಾಯ್ತು ಚಿಂಟು? ಅಕ್ಕ, ನನ್ ಚಾಕ್ಲೇಟ್ ತಿಂದಿದ್ದ ಪಾಪುನ ಗೋಬಿನ ಎತ್ಕೊಂಡ್ ಬಂದು ಅವಳಂದ್ಲು ಚಿಂಟೋನ ಕರ್ಕೋತ ನೋಡಪ್ಪ ಅಂತ ಕರ್ಕೋತೀನಿ ಅಂದೆ. ಅವಳು ಇರ್ಲಿಲ್ಲ. ಇವಾಗ ಇವ್ರಿಬ್ರು ನ್ಯಾಯ ಪಂಚಾಯತಿ ಮಾಡಕ್ ತುಂಬಾ ಕಷ್ಟ ಆಗ್ತಾರೆ. ಈಗೇನು ಫೈನಲ್ ಏನು ಹೇಳಪ್ಪ? ಫಸ್ಟ್ ಪಾಪ ಅವಳು ಅಮ್ಮ ಚಿಂಟು ಅಡ್ಡ ಕರ್ಕೋಯ್ತೀನಿ ದೇವಸ್ಥಾನದ ಹತ್ರ ಅಂತ ಬಂದ. ನಾನ್ ಸುಮ್ನೆ ಕುತ್ಕೊಂಡಿದ್ರೆ ಆಯ್ತಾಯ್ತು. ನಾನೇನಂದ್ರೆ ಚಿಂಟು ಚಾಕ್ಲೇಟ್ ತಿನ್ನತ್ತ ಬಿಸಿ ಅದ ಎಲ್ಲಿ ಕರ್ಕೋಬಹುದು ಅಂದ. ಅದಕ್ಕೆ ಕರ್ಕೊಟ್ರೆ ನಿನ್ಗೆ ಎಷ್ಟ್ ಕೊಟ್ಟಿ ಅನ್ನ ನಿನ್ಗೆ ಯಾಕೆ ಕೊಡ್ಬೇಕಪ್ಪ ಚಿಂಟು ಅನ್ನ. ಅದಕ್ಕೆ ನಾನ್ ಸುಮ್ನೆ ಕೂತ್ಕೊಂಡೆ. ಬರೀ ಸುಮ್ನೆ ಕೂತ್ಕೊ ಅಕ್ಕ. ಒಂದ್ ಹೇಳೋರ್ ಹೆಂಗ ಹೇಳ್ತಾರೆ? ನಮ್ಮ ಹುಡುಗ ಮಾಡಿ ಅಧಿಕಾರ ಯಾರು ಕೊಟ್ಟಿದ್ದು ಹೇಳಿ ಫಸ್ಟ್ ಆಫ್ ಆಲ್. ಈಗ ಫೈನಲ್ ಜಗಳ ಮುಗಿಸಿ ಇಬ್ರು ಒಂದಾಗ್ಬೇಕಂತ ಅಮ್ಮ ಉನ್ನತಿಯವ್ರೆ ಒಂದ್ ಮಾಡಿ. ಏನ್ ಒಂದಾಗಿ ಈ ಕಡೆ ಬನ್ನಿ ಚಿಂಟು, ಜಾಗ ಮುಗ್ಬಿಟ್ಟು ಈ ಕಡೆ ಬನ್ನಿ. ಬೇಗ ಬರ್ಬೇಕು, ಈ ಕಡೆ ಬೇಗ. ಚಿಂಟು ಹೋಲಿ ಬಿಡು ಅಕ್ಕ, ದೊಡ್ಡೋಳು ಆಡದ್ದು. ರಾಜಿ ಆಗ್ಬಿಡಿ ಪ್ಲೀಸ್ ನಂಗೋಸ್ಕರ. ಇವಾಗ ನಾನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ರಾಜಿ ಆಗಲ್ಲ, ಬೈದಿಗಿದಿ ಹೇಳಿದ್ರೆ ರಾಜಿ ಆಗೋದು. ಚಿಂಟು ರಾಜಿ ರಾಜಿ ಮಾಡ್ಸಿದೀನಿ ಫೈನಲಿ. ಇವ್ರ ಜಗಳ ಮುಗಿಸಿದೀವಿ. ನೆಕ್ಸ್ಟ್ ಮತ್ತೆ ಏನೋ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ ಕೇಳೋದ. ಮತ್ತೆ ಏನ್ ಮಾಡ್ತಾ ಇದ್ದೀರಾ? ನಾನು ಬಿಸಿ ಬಿಸಿ ಬೋಂಡ ಮಾಡ್ತಾ ಇದ್ದೀನಿ. ಬೋಂಡ? ಎಸ್, ಬೋಂಡ ಮಾಡೋಣ ಅಂತ ಮಾಡ್ತಾ ಇದೀನಿ. ಸೊ ದೇವ್ರಿನೇನೋ ಬರ್ತಿದೆ ಅಂದ್ರೆ ಕೊಂಡು ಸೌದೆ ಅವೆಲ್ಲ ಬರ್ತಾವೆ.
ಆದ್ರೆ ಲೇಟ್ ಐತಲ್ಲ ಅಕ್ಕ 7 ಗಂಟೆ. ಈ ವರ್ಷ ಸ್ವಲ್ಪ ಲೇಟ್ ಆಗಿದೆ. ಒಂದು 2-3 ಊರಿಂದ ಬರ್ಬೇಕು. ಮತ್ತೆ ಲೇಟ್ ಅಂತ ಅನ್ಕೊಳ್ಳಿ, ಮಧ್ಯರಾತ್ರಿವರೆಗೂ ಹಬ್ಬ ಆಗ್ಬೋದು ಐ ಥಿಂಕ್. ಸೊ ಅದಕ್ಕೆ ಇವತ್ತು ಬೋಂಡ ಮಾಡೋಣ, ಅದೆಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ಮತ್ತೆ ಪಾಪ ಅಲ್ಲಿ ಬಾಬು ಬೇರೆ ಆಯ್ತಾ ಸಿಕ್ಕಾಪಟ್ಟೆ ಚಟ್ನಿ ಇಟ್ಬಿಟ್ಟವಳೆ. ಬೋಂಡ ಬಜ್ಜಿ ಎಲ್ಲ ಇಷ್ಟ ಮಕ್ಕಳಿಗೆ, ಸೊ ಹಾಗಾಗಿ ಬೋಂಡ ಬಜ್ಜಿ ಮಾಡ್ಕೊಡೋಣ. ಊಟಕ್ಕೆ ಅನ್ನ ಸಾಂಬಾರ್ ಎಲ್ಲ ರೆಡಿ ಆಗಿದೆ. ಇವಾಗ ಟೈಮ್ ಬಂದು 7:30 ಆಗಿದೆ. ಸೊ ತಿನ್ಕೊಳ್ಳಿ, ಆಮೇಲೆ ಹಬ್ಬ ನೋಡ್ಕೊಂಡು ಎಂಜಾಯ್ ಮಾಡಿ ಅಂದ್ಬಿಟ್ಟು ಬೋಂಡ ಹಾಕ್ತಾ ಇದ್ದೀನಿ. ಹೋಗಿ ಒದಿತದ್ದು ಇವಾಗ ಒಂದು ಊರಿಂದ ಕೊಂಡು ಸೌದೆ ಬಂದಿದ್ದಾವೆ. ನೆಕ್ಸ್ಟ್ ಇನ್ನೊಂದು ಊರಿಂದ ಬರ್ತವೆ. ಅದನ್ನ ನೋಡಕ್ ವೆಯ್ಟ್ ಮಾಡ್ತಾ ಇದೀವಿ ಅಲ್ವೇನೋ ಚಿಟ್ಟು? ಸೌದೆ 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 ಕೊಂಡದ ಸೌದೆ. ಇವಾಗ ಫಸ್ಟ್ ದೊಡ್ಡಮಳ್ಳೂರ್ ಸೌದೆ ಬಂದು, ಇವಾಗ ಮಂಗಳಾರಪೇಟೆಯಿಂದ ಸೌದೆ ಬರ್ತಿದೆ. ಸೊ ನೆಕ್ಸ್ಟ್ ಈ ಊರಿಂದ ಮಳೂರ್ದು, ಚಿಕ್ಕಮಳೂರ್ದು ಸೌದೆ. ಹೆಣ್ಣತ್ತಿ ಡ್ರೆಸ್ ನೋಡಿ ಯಾವ ತರ ಸ್ಟೈಲ್ ಆಗಿ ನಿಂತಿದ್ದಾಳೆ ನೋಡ್ಬೋದು ನೀವು. ಚಿನ್ನು ಏನವ್ವ, ಇಲ್ಲಿ ಮೇಲ್ಗಡೆ ಸೌದೆ, ಕೆಳಗಡೆ ಇವಳು, ಪಕ್ಕದಲ್ಲಿ ಜನತೆ. ಮೇಲ್ಗಡೆ ಬಿದ್ಬಿಡ್ಬೇಕು ಸೌದೆ. ಹಂಗನ್ಬಾರ್ದು, ದೇವ್ರದು. ಚಿಂಟು ಏನಪ್ಪ ಹಂಗೆ ಯೋಚನೆ ಮಾಡ್ಕೊಂಡು ಗಡ್ಡದ ಮೇಲೆ ಕೈ ಇಟ್ಕೊಂಡು ಮಾತಾಡ್ತಿದ್ದೆ, ಕೇಳಿಸ್ಕೊತಿದ್ದೆ ಏನು? ಅವನು ಅಲ್ಲಿ ಅವರು ಗ್ರೂಪ್ ಅಲ್ಲಿ ಮಾತಾಡ್ತವ್ರಲ್ವಾ, ಹಾಗಾಗಿ ಇವನು ಫುಲ್ಲು ಡೀಪಾಗಿ ಹೊಟ್ಟೋಗಿದ್ದ.
ಇವತ್ತು ಕೂಡ ಪೂಜೆ ಕುಣಿತ ಮತ್ತು ಹೆಬ್ಬಾರೆ ಎಲ್ಲನೂ ಬಂದಿದ್ವು. ಸೊ ಅಕ್ಕಪಕ್ಕ ಊರಿಂದ ಸೌದೆನೂ ಕೂಡ ಬಂದು ಕೊಂಡಕ್ಕೆ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು ಕೊಂಡ ತೆಗಿಯೋಕ್ಕೆ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ಸೊ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಕೊಂಡ ತೆಗೆದ್ರು. ಅದಾದಮೇಲೆ JCB ತೆಗ್ಸಿದ್ರು. ಬಿಕಾಸ್ ಆಳವಾಗಿ ತೋಡಬೇಕು ಕೊಂಡನ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಆಳವಾಗಿರುತ್ತೆ ಇಲ್ಲಿ ಕೊಂಡ ಅಂತ. ಮಲ್ಕೊಬಿಟ್ಟಿದ್ಲು. ಸೊ ಎಬ್ಸಕ್ ಬಂದ್ವಿ, ತುಂಬಿಸ್ತಾಳೆ ನೋಡ್ಬೋದು. ಅಮ್ಮೋ 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 ಎದಳು. ಇದಾಗಿತ್ತು ಸೆಕೆಂಡ್ ಡೇ ಫೆಸ್ಟಿವಲ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಂಡ ಯಾವ ರೀತಿ ಆಯಿತು ಏನು ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.